ಸರ್, ಈಗ ಈ ಒಂದು ಪ್ರಕರಣದಿಂದ ನೀವು ಅಫ್ಕೋರ್ಸ್ ನಿಮ್ಮ ಕ್ಲೈಂಟು ಪ್ರಯಾಗ್ ಅವ್ರು ಎಷ್ಟು ನೊಂದಿದ್ದಾರೆ ಅಂತ, ಅವರಿಗೆಷ್ಟು ಇದೆಲ್ಲ ಲೈಕ್ ಅವ್ರ ಮೇಲೆ ಆರೋಪ ಮಾಡೋದು, ಸುಳ್ಳು ಆರೋಪ ಮಾಡೋದು, ಅದೆಲ್ಲ ಎಷ್ಟು ಅವ್ರಿಗೆ ಒಂದು ರೀತಿ ನೊಂದಿದ್ದಾರೆ ಅಂತ? ಕಂಪ್ಲೇನೆಂಟ್ ಮತ್ತು ಪ್ಲೇಂಟಿಫ್ ಏನಾಗಿದೆ, ಪ್ರಯಾಗ್ ಅವರು ಈಸ್ ಎ ವಂಡರ್ಫುಲ್ ಡಾಕ್ಟರ್, ಹ್ಯಾಸ್ ಎ ಹ್ಯೂಮನ್. ನಾನು ನೋಡಿರೋವಂಥದ್ದು, ಯಾಕೆಂದರೆ ನನ್ನ ಕಕ್ಷಿದಾರ ಆದಾಗ ನಾವು ಎದುರು ಕುಂತ್ಕೊಂಡು ಮಾತಾಡ್ತೀವಿ, ಎಲ್ಲರೂ ಕೂಡ ಎಸ್ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್, ಬಟ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಎಥಿಕಲ್ ಇಟ್ಕೊಂಡಿರೋಂಥ ಮನುಷ್ಯ, ಸರ್ಕಾರಿ ನೌಕರಿಯಲ್ಲಿ ಹೇಗೆ ನಡ್ಕೊಂಡು ಹೋಗ್ಬೇಕು ಅಂತಿರುವಂಥ ಮನುಷ್ಯ. ನಾವು ಏನೇ ಒಂದು ವಿಷಯವನ್ನು ಮಾತಾಡೋದು ಸಾಕು, ಅದನ್ನು ಇಮಿಡಿಯೇಟ್ ಆಗಿ ಅಲ್ಲೇ ಸೈನ್ ಮಾಡಿ ಎಲ್ಲ ರೆಡಿ ಮಾಡಿ ಅಂತ ಕೊಡುವಂಥದ್ದು ನಾನು ನೋಡಿದ್ದೀನಿ. ಲೇಜಿ ಫೆಲೋ ಅಲ್ಲ, ಅಂದರೆ ಆತ ಕೆಲಸ ಚೆನ್ನಾಗಿ ಮಾಡಿದ್ದಾನೆ. ಮತ್ತು ನೀವು 2020ರಲ್ಲಿ ಅವ್ರು ಮಾಡಿರುವಂಥ ಕೆಲಸಗಳು ನೋಡಿರ್ಬೋದು. ಯಾರೋ ಒಬ್ಬ IPS ಆಫೀಸರ್ ಮುಂದೆ ಆತರಿಗೆ ಅಲಿಗೇಷನ್ ಮಾಡ್ಬೇಕಂದಾಗ ಪ್ರತಾಪ್ ಆತ ಎದ್ದು ನಿಂತ್ಕೊಂತಾನೆ, ಎಲ್ಲೋ ನೀನು ಸರಿ ಇಲ್ಲ ಕಣೋ, ನನಗೆ ಆ ಥರ ಎಲ್ಲ ಮಾಡಿಲ್ಲ ಕಣೋ, ಸುಳ್ಳು ಹೇಳಿದ್ಯಾ ಕಣೋ, ನೀವು ತುಂಬ ಚಾಲುಕಿದೆಯಾ ಬಿಡು ಅಂತ ಹೇಳ್ತಾನೆ. ಆ್ಯಂಡ್ ದಿಸ್ ಬಾಯ್, ದ ಯಂಗ್ ಬಾಯ್ ಈಸ್ ವೆರಿ ಕಾನ್ಫಿಡೆಂಟ್ ಅಂತ ಅನ್ನೋ ಥರ. ಸೊ ಪ್ರಯಾಗ್ಗೆ ನೋಡಿ, ಈ ಮೋಸ ಮಾಡೋರು, ಅನ್ಯಾಯ ಮಾಡೋರು, ನಾನು ಒಬ್ಬ ವಕೀಲನಾಗಿ 18 ವರ್ಷದಿಂದ ಬೆಂಗಳೂರಲ್ಲಿದ್ದೀನಿ. ಮೋಸ ಮಾಡೋರಿಗೆ, ಇದು ಮಾಡೋರಿಗೆ ಇವೆಲ್ಲ ಏನೂ ಇಲ್ಲ ಮಾತುಗಳು, ಆಯ್ತು ಬಿಡು ಅನ್ನೋ ಥರ. ಆದರೆ ಒಬ್ಬ ಹಾನೆಸ್ಟ್ ಮ್ಯಾನ್ ಯಾರು ಇರ್ತಾರೆ, ಆತನಿಗೆ ಇದು ಒಂಥರ ಚುಚ್ಚಿದಂಗಲ್ಲ, ಹೊಡೆದಂಗೆ ಲೆಕ್ಕ. ಯಾಕೆಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಬಂದಿರೋದು, ಒಳ್ಳೆ ಕುಟುಂಬದಿಂದ ಬೆಳ್ಕೊಂಬಂದಿರೋದು, ಮಾಡಿದಿರೋ ತಪ್ಪನ್ನ ಇಡೀ ಕರ್ನಾಟಕಕ್ಕೆ ಇವನು ಈ ಥರ ಮಾಡ್ತಂತ ಸಾರೋದು ಆತನ ವಿರುದ್ಧ. ಮತ್ತು ಅವನು ಅದೇ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಡ್ ಆಗಬೇಕು. ಈಸ್ ಯಂಗ್ ಮ್ಯಾನ್, ಪ್ರಯಾಗ್ ಇಸ್ ಎ ವೆರಿ ಯಂಗ್ ಮ್ಯಾನ್. ಇನ್ನು 20 ವರ್ಷ ಸರ್ವಿಸ್ ಇದೆ, ಇನ್ನು ಯಾವ ರೀತಿನೂ ಹೋಗಬೇಕು. ಏನಪ್ಪ ಇವನು ಈ ಥರ ಎಲ್ಲ ಮಾಡ್ತಾನ. ಇವಾಗ ವೆಟರ್ನರಿಲಿರೋ ಡಾಕ್ಟರ್ನ ನೋಡಲ್ ಆಫೀಸರ್ ಆಗಿ ಸರ್ಕಾರ ತೊಗೊಂಡಿದೆ ಅವತ್ತಿನ ಕಾಲದಲ್ಲಿ, ಅಂದರೆ ಸ್ಪೆಷಲ್ ಆಫೀಸರ್ ಆಗಿ ತೊಗೊಂಡಿದ್ದಾರೆ. ಬಿಕಾಸ್ ಆಫ್ ಹಿಸ್ ಕ್ಯಾರೆಕ್ಟರ್, ಇಸ್ ಹಾರ್ಡ್ ವರ್ಕ್ ಅಲ್ವಾ. ಮುಂದೆ ಇಂಥ ಅವಕಾಶಗಳು ಸಾವಿರಾರು ಬರ್ಬೋದು ಆತನಿಗೆ, ಆತ ಎಲ್ಲಿ ಬೇಕಾದ್ರೂ ರೀಚ್ ಆಗ್ಬೋದು. ಇದೊಂದು ಬ್ಲ್ಯಾಕ್ ಮಾರ್ಕೆ ಅಲ್ವಾ ಆತನಿಗೆ, ಅವ್ನ ಡಿಪಾರ್ಟ್ಮೆಂಟಲ್ಲಿ ಆ ಥರ ಕೆಲಸ ಮಾಡಿರೋದು. ಸೊ ಹಾಗಾಗಿ ತುಂಬ ನೊಂದಿದ್ದಾರೆ, ಮೆಂಟಲ್ ಅಗೋನಿ ಇದೆ, ಮತ್ತು ತುಂಬ ಡ್ಯಾಮೇಜ್ಗಳು ಆಗಿದ್ದಾವೆ. ಅವ್ರ ಫೋಟೋಗಳು ಎಲ್ಲ ಕಡೆ ಹರಿದಾಡಿದೆ, ಪ್ರಯಾಗ್ ಅವ್ರ ಫೋಟೋಗಳು ಎಲ್ಲ ಕಡೆ ಹರಿದಾಡಿದೆ. ಅಲ್ಲಿ ನೋಡಿ ಇವನೇ ಅಲ್ವಾ ಪ್ರತಾಪಕ್ಕೆ ತೊಂದರೆ ಕೊಟ್ಟಿದ್ದು. ಸೊ ಇದೊಂಥರ ಒಂದು ಧರ್ಮದ ಹೋರಾಟ. ಅಂದರೆ ನಾನು ಈ ಥರ ಮಾಡಿಲ್ಲ, ನಾನು ಅವತ್ತು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೀನಿ, ನಾನು ಈ ಥರ ಮಾಡಿಲ್ಲ ಅನ್ನೋದು ಪ್ರಯಾಗ್ ಅವರ ಹೋರಾಟ. ಇದು ಮುಗಿಯೋವರೆಗೂ ಕೂಡ ಅವ್ರು ನೋವಲ್ಲೇ, ಒಂಥರ ದುಃಖದಲ್ಲೇ ಇರ್ತಾರೆ. ಸೊ ಹಾಗಾಗಿ ನಾವು ಆ ಡ್ಯಾಮೇಜ್ ಸೂಟ್ಸು, ಮೆಂಟಲ್ ಅಗೋನಿ ಸೂಟ್ಸು, ಡಿಫಾಮೇಷನ್ ಸೂಟ್ಸು ಎಲ್ಲ ಬೇರೆ ಬೇರೆ ಹಾಕ್ತಾ ಇದೀವಿ ಮೇಡಮ್.